ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇಷ್ಟು ದಿನ 1 ವರ್ಷದಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. 1 ವರ್ಷದಿಂದ ನಾನು ಏನೇನು ಬ್ಲಾಗ್ ಮಾಡಿದ್ದೀನೋ ಕಂಪ್ಲೀಟಾಗಿ ಫುಲ್ಲು ಸ್ಯಾಟಿಸ್ಫೈಯಿಂದನೇ ಮಾಡಿದ್ದೀನಿ. ಬಟ್ ಇವತ್ತಿನ ಬ್ಲಾಗು ನನಗೆ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗು ನಾನು ಡಬಲ್ ಸ್ಯಾಟಿಸ್ಫೈಡ್, ತ್ರಿಬಲ್ ಸ್ಯಾಟಿಸ್ಫೈಡ್, ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಗ್ತಾಯಿದ್ದೀನಿ. ಬಿಕಾಸ್ ಅಂತ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಾಯಿದ್ದೀನಿ. ಇಷ್ಟು ದಿನದಿಂದ ಒಳಗಡೆ ಇಟ್ಕೊಂಡಿದ್ದೆ, ಮನಸ್ಸಲ್ಲಿ ಇಟ್ಕೊಂಡಿದ್ದೆ ನಾನು ಏನಾರು ಮಾಡಬೇಕು, ಏನಾರು ಕೊಡಬೇಕು. ಆ್ಯಂಡ್ ಏನಂದರೆ ಹೋದ ವರ್ಷ ಈ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟು ಇವತ್ತು ನಮ್ಮ ಅಪ್ಪನ ಬರ್ಡೇ ಅಲ್ವಾ. ಸೊ ಇವತ್ತಂದರೆ ಇವತ್ತು ಅಂದ್ಕೊಳ್ಳಿ ಪರವಾಗಿಲ್ಲ. ಇವತ್ತು ನಮ್ಮ ಅಪ್ಪನ ಬರ್ಡೇ ಅಲ್ವಾ. ನಮ್ಮ ಅಪ್ಪಂಗೆ ನಾನು ನಿನ್ನೆ ಸಿಂಪಲಾಗಿ ಒಂದು ಸೆಲೆಬ್ರೇಷನ್ ಮಾಡಿಸ್ದೆ. ಅದು ಅವರು ಧರ್ಮಂಕಲ್ ಅವ್ರ ಫ್ಯಾಮಿಲಿ ಜೊತೆ ಸಿಂಪಲಾಗಿ ಒಂದು ಸೆಲೆಬ್ರೇಷನ್ ಮಾಡಿಸ್ದೆ. ಇವತ್ತು ಸಿಂಪಲ್ ಸೆಲೆಬ್ರೇಷನ್ ಜೊತೆಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾಯಿದ್ದೀನಿ. ಅದು ಸೊ ದಟ್ ನಮ್ಮ ಅಪ್ಪ ನನ್ನ ನೆನ್ಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಆಬ್ವಿಯಸ್ಲಿ ನೀವು ತಮ್ಮನೇ ನೋಡ್ಕೊಂಡು ಬಂದಿರ್ತೀರಾ. ನಮ್ಮ ಅಪ್ಪಂಗೆ ಏನು ಕೊಡಿಸ್ತೀನಿ ಅಂತ ನೋಡ್ಕೊಂಡು ಬಂದಿದ್ದೀರಾ. ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಕೂಡ ನಮ್ಮ ಅಪ್ಪ ನನಗೆ ಕಂಪ್ಲೀಟಾಗಿ ಮೊಬೈಲ್ ಇರ್ಬೋದು, ಏನೇ ಇರ್ಬೋದು, ಕಂಪ್ಲೀಟಾಗಿ ಅವರೇ ಕೊಟ್ಟಿರೋದು ನನಗೆ. ಸೊ ಇವತ್ತು ನಾನು ಅವರಿಗೆ ಮೊಬೈಲ್ ಕೊಡ್ಸೋಕೆ ಹೋಗ್ತಾಯಿದ್ದೀನಿ. ಅದು ಸ್ಯಾಮ್ಸಂಗ್ S24 ಅಲ್ಟ್ರಾ. ಕೇಳೋಕೆ ಒಂಥರ ಖುಷಿಯಾಗುತ್ತಲ್ವ. ಸೊ ಈ ಥರ ಮೊಬೈಲ್ ಎಲ್ಲ ನಮ್ಮ ಅಪ್ಪ ನೋಡಿಲ್ಲ. ಆ್ಯಂಡ್ ನಾನು ನೋಡಿದ್ದೀನಿ ಸುಮಾರು ಊರಿಗೆ ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಹೋದಾಗ, ಅಪ್ಪ ಫ್ರೆಂಡ್ಸ್ ಜೊತೆ ಹೋದಾಗ, ಯಾರ ಜೊತೆ ಆದರೂ ಹೋಗಲಿ, ನಮ್ಮ ಅಪ್ಪನ ಹತ್ರ ಮೊಬೈಲ್ ಅಂದರೆ ಮೊಬೈಲ್ ಚಿಕ್ಕ ಮೊಬೈಲ್ ಥರನೇ. ಅದು Redmi Note 9 Pro Max ಇರೋದು ಅಟ್ ಪ್ರೆಸೆಂಟ್. ಇವಾಗ ನಮ್ಮ ಅಪ್ಪನ ಹತ್ರ ಒಂದು 4-5 ವರ್ಷದಿಂದ ಏನೋ ತೊಗೊಂಡಿರೋದು. ನಾನು 4-5 ವರ್ಷದಿಂದ ಇಲ್ಲ 3 ವರ್ಷದಿಂದ ಇರಬೇಕು. ಅದನ್ನು ನಾನು ಯೂಸ್ ಮಾಡ್ತಿದ್ದೆ. ದೆನ್ ಆಮೇಲೆ ನಮ್ಮ ಅಪ್ಪಂಗೆ ಕೊಟ್ಟೆ. ಬಟ್ ಈಗ ಅದನ್ನೆಲ್ಲ ಅದು ಬ್ಯಾಕ್ ಸೈಡಲ್ಲಿ ಏನೇನೋ ಡಿಸ್ಪ್ಲೇ ಹೋಗಿ ಅದು ಇದು ಹೋಗುತ್ತೆ. ಆ್ಯಂಡ್ ನಾನು ನೋಡಿದಾಗ ಎಲ್ಲರ ಹತ್ರ ಚೆನ್ನಾಗಿರೋದು ಮೊಬೈಲ್ ಇದೆ, ನಮ್ಮ ಅಪ್ಪನ ಹತ್ರ ಒಂದು ಸ್ವಲ್ಪ ಮೊಬೈಲ್ ಇಲ್ಲ. ಆ್ಯಂಡ್ ನಮ್ಮ ಅಪ್ಪಂಗೆ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ನಮ್ಮ ಅಪ್ಪಂಗೆ ಸ್ಯಾಮ್ಸಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹೆವಿ ಇಷ್ಟ. ಸ್ಯಾಮ್ಸಂಗ್ ಅಂದರೆ ಏನೋ ಒಂಥರ ಒಳಗಡೆ ಖುಷಿ ನಮ್ಮ ಅಪ್ಪಂಗೆ. ಅದಕ್ಕೆ ಇವತ್ತು ನಾನು ಅವ್ರ ಆಸೆನ ಫುಲ್ಫಿಲ್ ಮಾಡೋಕೆ ಹೋಗ್ತಾಯಿದ್ದೀನಿ. ಸೊ ಪ್ರೌಡ್ ಫಾರ್ ಮೀ. ನನಗೆ ನಾನೇ ಒಂಚೂರು ತುಂಬ ಒಳ್ಳೆ ಪ್ರೌಡ್ ಫೀಲ್ ಮಾಡ್ಕೊತಾಯಿದ್ದೀನಿ. ಬಿಕಾಸ್ ಈ ಥರ ವಿಷಯ, ಈ ಥರ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಒಳಗಡೆಯಿಂದ ಇನ್ನರ್ ಫೀಲಿಂಗ್ಸ್ ಬರುತ್ತಲ್ಲ, ಏನು ಖುಷಿನೋ ಆನಂದನೋ ಹೇಳೋಕ್ಕಾಗಲ್ಲ, ಅಷ್ಟಾಗಲ್ಲ. ಸೊ ಇವತ್ತು ನಮ್ಮ ಅಪ್ಪನ ಬರ್ಡೇ. ಸೊ ನೀವು ಫಸ್ಟು ಮೇನ್ ಥಿಂಗು ಕಮೆಂಟಲ್ಲಿ ಎಲ್ಲರೂ ಕೂಡ ನಮ್ಮ ಅಪ್ಪಂಗೆ ಹ್ಯಾಪಿ ಬರ್ತ್ಡೇ ಸ್ವಾಮಿ ಅಂಕಲ್ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ದೆನ್ ಇವಾಗ ಹೋಗುವ. ಆ್ಯಂಡ್ ಇವಾಗ ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಅದಕ್ಕೂ ಮುಂಚೆ ನನ್ನ ಜೊತೆಗೆ ಸುವೇಲ್ ಕೂಡ ಬರ್ತಿದ್ದಾನೆ. ಸುವೇಲು, ದೆನ್ ತೇಜಸ್ ಬ್ರೋ ಬರ್ತಿದ್ದಾರೆ. ಅನೀಶ್ ಬರಬೇಕಿತ್ತು, ಬಟ್ ಅವನು ಬರಲಿಲ್ಲ. ಬಿಕಾಸ್ ಅವನೇನೋ ಹೊರಗಡೆ ಹೋಗಿದ್ದಾನೆ. ಅವನು ಆದರೆ ಬರ್ತಾನೆ, ಇಲ್ಲ ಅಂದರೆ ಇಲ್ಲ. ಸೊ ನನ್ನ ಜೊತೆಗೆ ಸುವೇಲ್ ಕೂಡ ಬರ್ತಾನೆ. ಹಾಯ್ ಬ್ರೋ. ಅಣ್ಣ ಚೆನ್ನಾಗಿ ಅಣ್ಣ. ಗೈಸ್, ಇವಾಗ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ, 6 ಚೀಟಿ ಇದೆ, ಓಕೆನಾ. 6 ಚೀಟಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 6 ಚೀಟಿಲೂ ಕೂಡ ನಾನು ಸ್ಯಾಮ್ಸಂಗ್ ಅಂತಲೇ ಬರೆದಿರೋದು. ಬಟ್ ನಾನು ನಮ್ಮ ಅಪ್ಪನ ಹತ್ರಕ್ಕೆ ಹೋಗ್ಬಿಟ್ಟು ಏನು ಹೇಳ್ತೀನಿ ಅಂದರೆ, ಈ ಒಂದು 6 ಚೀಟಿಲಿ ಒಂದು ಐಫೋನು, ಇನ್ನೊಂದು OnePlus, ಇನ್ನೊಂದು ಸ್ಯಾಮ್ಸಂಗು, ಈ 3ರಲ್ಲಿ ನೀನು ಯಾವ್ದು ಪಿಕ್ ಮಾಡ್ತೀವಪ್ಪ ಅದು ನಿನಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಡೂ ಇಟ್ ಗೈಸ್, ಲೆಟ್ಸ್ ಡೂ ಇಟ್. ನನಗೆ ಎಕ್ಸೈಟ್ಮೆಂಟು ಸಿಕ್ಕಾಪಟ್ಟೆ ಖುಷಿ ಆದಾಗ ಹೇಳಿರೋ ವರ್ಡ್ಸ್ನೇ ರಿಪೀಟೆಡ್ ಆಗಿ ಹೇಳ್ಬಿಡ್ತೀನಿ. ಸೊ ನೀವು ಯಾರೂ ಬೇಜಾರಾಗಬೇಡಿ. ಆ್ಯಂಡ್ ಈ ಒಂದು ಮೂಮೆಂಟು ವೆಯ್ಟ್ ಮಾಡ್ತಿರೋ ಮೂಮೆಂಟ್. ಓ ಮೈ ಗಾಡ್ ಡ್ಯಾಡಿ. ಅವತ್ತು ಗೈಸ್ ಇವಾಗ ನಮ್ಮ ಅಪ್ಪ ಒಂದು ಔಟ್ಫಿಟ್ ಹಾಕೊಂಡವ್ರೆ. ಅವತ್ತು ನಾನು ಹಾಕ್ಕೊಂಡಿದ್ದೆ, ಇವತ್ತು ನಮ್ಮ ಅಪ್ಪ ಹಾಕೊಂಡವ್ರೆ ಔಟ್ಫಿಟ್ಟು. ನೋಡಿ ಗೈಸ್, ಪುಲ್ಲೋವರ್ ಪ್ಯಾಂಟ್. ಇದು ನಾನು ಹಾಕೊಂಡಿದ್ದೆ, ನನ್ನ ಆಪೋಸಿಟ್ ನಮ್ಮ ಅಪ್ಪ ಹಾಕೊಂಡವ್ರು. ಇವಾಗ ಡ್ಯಾಡಿ ಈ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಡ್ಯಾಡಿ. 2 ಸಲ ಮಾಡು. 2 ಸಲ. ಓ ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ ಅಯ್ಯಯ್ಯೋ ಅಮ್ಮ, ಇನ್ನೂ ರೆಡಿ ಆಗಿಲ್ವಲ್ಲಮ್ಮ. ಇವತ್ತೆಂತ ಟ್ರಾಜಿಡಿ ಅಂದರೆ, ಬೆಳಗ್ಗಿಂದ ಕರೆಂಟ್ ಇಲ್ಲ, ನೀರಿಲ್ದಲೇ ಏನೇನೋ ಸರ್ಕಸ್ ಮಾಡಿ, ನಾವು ನಮ್ಮ ಮನೇಲಿರೋ ಏನೇನೋ ಸರ್ಕಸ್ ಮಾಡಿ ನೀರನ್ನ ಹಿಡ್ಕೊಂಡು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸಿ ಬಂದಿರೋದು. ಇವಾಗ ಆದರ್ಶ ದಂಪತಿಗಳೆಲ್ಲ ರೆಡಿ ಆಗಿದ್ದಾರೆ. ಆದರೆ ನಮ್ಮಮ್ಮ ಮಾತ್ರ ರೆಡಿ ಆಯ್ತಿಲ್ಲ ಗೈಸ್. ರೆಡಿ ಆಗವ ಬೇಗ. ನಾನು ನೋಡಿ ಸಾಕಾಗೈತೆ ಗೈಸ್. ನನಗೂ ಮತ್ತೆ ನಮ್ಮ ಅಪ್ಪಂಗೂ ಬೆಳಗ್ಗೆಯಿಂದ ಊಟ ಕೊಡ್ದಲೆ ಡೈರೆಕ್ಟು ಬೆಳಗ್ಗೆಯಿಂದ ತಿಂಡಿ ಕೊಡ್ದಲೆ ಡೈರೆಕ್ಟು ಊಟ ಕೊಟ್ಟರು ನಮ್ಮಮ್ಮ. ಕರೆಕ್ಟ್ ಅಲ್ವಾ ಬಾಬಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ತಿಂಡಿ ಇಲ್ಲ, ಒಂದೇ ಸಲ ಊಟ. ಭಾನುವಾರ ಅಕಸ್ಮಾತ್ ನಾವೇನಾದ್ರು 10 ಗಂಟೆಗೆ ಎದ್ಬಿಟ್ರೆ ಅವತ್ತಿನ ದಿನ ತಿಂಡಿನೇ ಇರಲ್ಲ. ನಮ್ಮಮ್ಮ ಡೈರೆಕ್ಟ್ ಶಿವ ಅನ್ಸ್ಬಿಟ್ಟು ಊಟಕ್ಕೆ ಹೋಗಿಸ್ಬಿಡೋದು. ಅಮ್ಮ, ನಿನ್ ಪ್ರಕಾರ ನಾನು ಏನ್ ಮಾಡ್ತಾ ಇದ್ದೀನಿ ಮಮ್ಮಿ? ನಿನ್ ಪ್ರಕಾರ ನಾನು ಏನ್ ಮಾಡ್ತಿದ್ದೀನಿ ಮಮ್ಮಿ? ಎಲ್ಲಾರು ಅಪ್ಪನ್ ಗೋಲ್ಡ್ ಕೊಡ್ಸ್ತಾನೆ. ಆಮೇಲೆ ಎಂತ ಎಕ್ಸ್ಪೆಕ್ಟೇಷನ್. ಆಮೇಲೆ ಕೇಕ್ ಕಟ್ ಮಾಡಿಸ್ತಾರೆ. ಆಮೇಲೆ ಅಷ್ಟೇ ನನ್ನ ಅನಿಸಿಕೆ ಅಷ್ಟೇ. ಸೂಪರ್ ಮಾ. ಏನ್ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿದ್ಯಾ? ಯಾವ್ದು ಮಾಡಕ್ಕಾಗಲ್ಲ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಅನ್ಕೊಂಡ್ಬಿಟ್ರು ನಾವು. ಕಾಮಿಡಿ ಜೋಕ್ ಆಫ್ ದಿ ಡೇ. ಅಪ್ಪ ಈಗ ಎಲ್ಲಿಗೆ ಹೋಗ್ತಿರ್ಬೋದು ಪಾಪ? ಗೊತ್ತಿಲ್ಲಪ್ಪ ಎಲ್ಲಿ ಕರ್ಕೊಂಡು. ಗೆಸಸ್
ನಾನೇನು ಹೇಳಿಲ್ಲ ಇನ್ನ. 10 ಗ್ರಾಮ್ ಚಿನ್ನ ಕೊಡ್ಸಕ್ ಅಯ್ಯೋ ಎಲ್ರಿಗೂ ಗೋಲ್ಡ್ ಮೇಲೆ ಹಾಕೊಂಡು ಅದ್ ಬಿಟ್ಟು ಗೊತ್ತಿಲ್ಲ ಕಣ. ಹೆಂಗ್ ಹೇಳೋದು, ಹೆಂಗ್ ಗೆಸ್ ಮಾಡ ಕಿಸ್ ಮಾಡ್ಬೇಕಪ್ಪ. ಏನಾದ್ರೂ ಒಂದ್ ಮಾಡ್ಬೇಕಾದ್ರೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಕೂಡ ಏನೋ ಒಳಗಡೆ ತಳಮಳ ಆಗ್ತಿರುತ್ತೆ. ಅದಾಗ್ತಿದೆ ಅಂದ್ರೆ ನಮ್ಗೆ ಒಂದ್ ಒಂದ್ ಲೈಕ್ ಬೆವರು ಬರ್ತಾ ಇರುತ್ತೆ. ಸೊ ಅದು ಟೆನ್ಷನಿಗೆ ಬರೋದು, ಏನಾಗುತ್ತೆ ಹೇಗಾಗುತ್ತೆ ಅನ್ನೋ ಒಂದು ಟೆನ್ಷನಿಗೆ ಬರೋದು. ಇದು ನಿಮಗೂ ಆಗ್ಬೋದೇ ಏನೋ ನನ್ನ ಪ್ರಕಾರ. ಆಗುತ್ತಾ ಇಲ್ಲ ಅಂತ ಕಮೆಂಟ್ ಹಾಕಿ ಗೈಸ್. ಇಲ್ಲಿ ನೋಡಿ ರೆಡ್ಮಿ ನೋಟ್ 9 Pro Max ಅಲ್ಲಿ ನಾವು ಅಪ್ಪ ಎಂತ ಸೆಲ್ಫಿ ತಗೋತವ್ರೆ. ಇದೇ ನಮ್ ಐಫೋನ್ ಅಪ್ಪ. ಇದೇ ಐಫೋನ್. ಇದನ್ನೇ ತಗೊಡು ಅಂತ ಹೇಳಿ ಒಂದ್ ಟೈಮಲ್ಲಿ ಇದು ತಗೊಂಡು ಇದ್ರಲ್ಲೇ ಉಜ್ಜಾಡಿದ್ಯಾ ಈಗ ಅಪ್ಪ. ಇದು ಎಷ್ಟು ವರ್ಷದಿಂದ ತಗೊಂಡಿದ್ದಾವು? ಕೊಡ್ಸಿದ್ದಲ್ವ ಇದು? ಅವನಾ ನೀನ್ ಕೊಡಿಸ್ತಾ? ಕರೆಕ್ಟ್. ರೆಡ್ಮಿ ನೋಟ್ Pro Max 9 Pro Max ನಾನೀಗ ಕೊಡ್ಸಿದ್ದಪ್ಪ. ಎಷ್ಟದ ಅವಾಗ ತಗೊಂಡಿದ್ದು? 19,000. ಎಷ್ಟು ವರ್ಷ ಆಯ್ತು ಪಾಪ ಅದು? ಆಯ್ತು 4-5 ವರ್ಷ ಆಯ್ತು ಗೈಸ್. ಇದ್ರಲ್ಲೇ ಗೇಮ್ ಆಡ್ತಿದ್ದೆ. ಅದು ಹೆಂಗ್ ಇಸ್ಕೊಂಡಿದ್ದಂದ್ರೆ, ಈ ಮೊಬೈಲ್ ಇಸ್ಕೊಂಡಿದ್ದು ಹೆಂಗಂದ್ರೆ, ನಾನು ಗೇಮ್ ಆಡಲ್ಲ ಪಾಪ, ಜಸ್ಟ್ ನಾನು ವಿಡಿಯೋಗೋಸ್ಕರ ಬರೀ ವಿಡಿಯೋಗೋಸ್ಕರ ಅಂತ ಈ ಫೋನ್ ಇಸ್ಕೊಂಡಿದ್ದೆ ನಾನು. ಗೈಸ್ ಇವಾಗ ಇಬ್ರಿಗೂ ತಿಳಿಸೋ ಸಮಯ. ಬಿಟ್ಬಿಟ್ರೆ ಹಂಗೆ ಕಾಯ್ದು ಒಂದ್ ನಿಮಿಷ ಇರ್ಮ. ಇದರಲ್ಲಿ 6 ಚೀಟಿ ಉಂಟು, ಓಕೆನಾ ಪಾಪ? 6 ಚೀಟಿಲಿ ಒಂದು OnePlus Nord ಅಥವಾ OnePlus ಮೊಬೈಲ್, 2 ಐಫೋನ್, 3 ಸ್ಯಾಮ್ಸಂಗ್. ಅದರಲ್ಲಿ 3 ಆಪ್ಷನ್ ಇದೆ. ಏನೇನೈತೆ ಅಂದ್ರೆ ಇನ್ನೊಂದ್ಸಲ ಹೇಳಿ ಕೇಳಿಸ್ಕೊಳ್ಳಿಲ್ಲ. ಒಂದು OnePlus ಮೊಬೈಲ್, ಐಫೋನ್, ಸ್ಯಾಮ್ಸಂಗ್. ನಿನ್ ಪ್ರಕಾರ ಯಾವ್ದು ಸಿಗ್ಬೋದು? ಯಾವ್ದಾದ್ರು ಸಿಕ್ಕಿರ್ ಇದ್ರಲ್ಲಿ ನಿನ್ ಫೇವ್ರೇಟ್ ಯಾವ್ದು? OnePlus ಚೆನ್ನಾಗಿದೆ. ಸ್ಯಾಮ್ಸಂಗ್ ಫೇವ್ರೇಟ್ ಸ್ಯಾಮ್ಸಂಗ್. ಅಮ್ಮ ನಿನ್ ಪ್ರಕಾರ ಅಪ್ಪ ಯಾವ್ದು ರಿಸೀವ್ ಮಾಡ್ಬೋದು? 6 ಐತೆ, ನೀನ್ ಹೇಳಿದ್ 3. 2 ಇಟ್ಟಿದ್ದೀನಿ. ಲಕ್ಕಿ. ಓಕೆ, ಒಳ್ಳೆ. ಇವಾಗ ಅಮ್ಮ ಯಾವ್ದು ಸಿಗ್ಬೋದಮ್ಮ? ಅಮ್ಮ ಅಮ್ಮ ಅಲ್ಲಿರೋದೇ ಮೊಬೈಲ್ ಅಮ್ಮ, ಅಲ್ಲಿರೋದೇ ಮೊಬೈಲ್. ಯಾವ್ದು ಅಪ್ಪನ ಕೈ ಅದೃಷ್ಟದಲ್ಲಿ ಯಾವ್ದಕ್ ಸಿಗ್ಬೋದು? ಯಾವ್ದು ಸಿಗುತ್ತೆ ಪಾಪ? ನನಗೆ OnePlus ಓಕೆ, ಸ್ಯಾಮ್ಸಂಗ್ ಓಕೆ, ಎರಡರಲ್ಲಿ ಯಾವ್ದಾರು ಓಕೆ. ಹೌದಾ? ಅವಶ್ಯಕತೆ ಇಲ್ಲ. ಎಲ್ಲಿ ಆ ಕೈ ಕೊಡು. ನಾನೊಂದ್ ಚೀಟಿ ಮಪ್ಪದೊಂದ್ ಚೀಟಿ ನನಗೂ ಕೊಡ್ಸ್ಬೇಕು. ಬೇಡ ಸೆಡಿಗೆ ಪಾಪ ಈ ಒಂದು ಅದೃಷ್ಟ ಕೈಯಲ್ಲಿ ಯಾವ್ದು ರಿಸೀವ್ ಮಾಡ್ತೀನಿ ನಾನು ನೋಡ್ತೀನಿ ಪಾಪ. ರೆಡಿನಾ? ಸ್ಯಾಮ್ಸಂಗ್ ಗುಡ್. ಹೇಳಿಲ್ಲ ನಾನು ಫೇವರೇಟ್ ಸ್ಯಾಮ್ಸಂಗ್. ತಗೊಂಡಿದ್ದು ಸ್ಟಾರ್ಟಿಂಗ್ ಮೊಬೈಲ್ ಸ್ಯಾಮ್ಸಂಗ್. ನಾನು 11,000 ಕೊಟ್ಟು ಹೀಗೆ ಮನೇಲಿ ತೊಗೊಂಡು ಚಿಕ್ಕದು ನಿನಗೆ ಕೊಟ್ಟಿದ್ದಲ್ಲ ಪಿಂಡ್ಯದಲ್ಲಿ, ಸ್ಟಾರ್ಟಿಂಗ್ ತಗೊಂಡಿದ್ದೆ ಸ್ಯಾಮ್ಸಂಗ್. ಓ ಅದು ವೈಟ್ ಕಲರ್. ಅದಾದ್ಮೇಲೆ ತಗೊಂಡಿಲ್ಲ? ತಗೊಳ್ಳೇ ಇಲ್ಲ. ಎಷ್ಟು ವರ್ಷ ಆಯ್ತು? ಆಯ್ತು 8-10 ವರ್ಷ ಆಯ್ತು. ಸ್ಯಾಮ್ಸಂಗ್ ತಗೊಂಡು 10 ವರ್ಷ ಆಯ್ತು. ಸ್ಯಾಮ್ಸಂಗ್ ತಗೊಂಡು 10 ವರ್ಷ ಆಯ್ತಾ? ಅದೇ 2 ಇತ್ತಲ್ಲ. ಓ ಅದೃಷ್ಟದ ಮೇಲೆ ಅದೃಷ್ಟ. ಗೈಸ್ ನಮ್ಮ ಅಪ್ಪ ಯಾವಾಗ ಎಷ್ಟು ವರ್ಷದಿಂದ ತಗೊಂಡಿದ್ದು ಸ್ಯಾಮ್ಸಂಗ್? 10 ವರ್ಷದಿಂದ ತಗೊಂಡಿದ್ದು. 10 ವರ್ಷದಿಂದ ತಗೊಂಡಿದ್ದು ಫೋನು 11,000 ರುಪೀಸ್. 10 ವರ್ಷದಿಂದ 11,000 ಅದೇನು ಚಿಕ್ಕ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಅವಾಗ ಅಲ್ಲ. ಇವಾಗ 10 ವರ್ಷ ಆದ್ಮೇಲೆ ತಗೋತಾರ ಮಮ್ಮಿ. ನಮ್ಮ ಬಾಸ್ತು ನಿಮಿಷ, ನಮ್ಮ ಬಾಸ್ತು ಕೀಪ್ಯಾಡು, ನಂದು ಸ್ಯಾಮ್ಸಂಗ್. ಅದೇ ಸರ್ದು ಕೀಪ್ಯಾಡು ಸರ್ದವ್ದು. ಸ್ವಾಮಿ ಇಷ್ಟೊಂದು ದೊಡ್ಡದು ಯಾಕೆ ತಗೊಂಡ್ಬಿಟ್ರು ಅಂತ ಹೇಳ್ತಾ ಇದ್ರು ಅವ್ರ ಮಿಸಸ್ ಹತ್ರ. ಆಯ್ತಾ, ಅವ್ರದ್ದು ಚಿಕ್ಕದು, ಅವ್ರದ್ದು ಕೀಪ್ಯಾಡ್ ಹಿಂಗ್ ಇಟ್ಕೊಂಡಿದ್ರು. ನಾನು ಸ್ಯಾಮ್ಸಂಗ್ ಬಾಸ್ತಾರ ನಾನು ತಗೊಂಡಿದ್ದೆ, ನಂತರ ಅವ್ರು ತಗೊಂಡ್ಬಿಟ್ಟಿದ್ರು. ನಮ್ಮ ಅಪ್ಪಂಗೆ ಒಂದು ಟಿವಿ ಮೇಲೆ ಕ್ರೇಜು, ಇನ್ನೊಂದು ಮೊಬೈಲು, ಇನ್ನೊಂದು ಯಾವ್ದಮ್ಮ? ಪಿಕ್ಚರ್ ತಿನ್ನೋದ್ರಲ್ಲಿ ಮಟನ್. ಹೊರಡದ? ಓಕೆ, ಲೆಟ್ಸ್ ಗೋ ಮಾಮ್. ಅಪ್ಪ ಇಲ್ಲಿ ನೋಡಪ್ಪ, ಇಲ್ಲಿ ಮೆಲ್ಲ ಕೆಲ್ಸ. ಏನ್ ಬೇಕಮ್ಮ? ಕನ್ಸ್ ಕಾಣ್ಬೇಡ ಬರಮ್ಮ, ಕನ್ಸ್ ಕಾಣ್ತವ್ರ ನಮ್ಮಮ್ಮ. ಗೈಸ್ ಹೊರಟಿದೀವಿ, ನಾನು ಸುವೇಲು, ಅಪ್ಪ ಅಮ್ಮ ಮತ್ತೆ ಇನ್ನೊಬ್ರು. ನಾನು ಇದೊಂದೇ ಒಂದು ಮೊಬೈಲಲ್ಲಿ ಹಿಂಗೂ ಮಾಡಬೇಕು ಹಿಂಗೂ ಮಾಡಬೇಕು, ಅದೊಂದೇ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಐಫೋನ್ ಬಂದಿರೋ ಐಫೋನ್ ಕೊಡಿಸ್ತಿದ್ದ? ಹ್ಞೂಮ್ಮ ಖಂಡಿತ. ಗೈಸ್ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ನನ್ಗೆ ಏನಾದ್ರು ಮೊಬೈಲ್ ಕೊಡಿಸಿದಾಗ ಅಥವಾ ನಮ್ಮ ಅಪ್ಪ ಏನಾದ್ರು ಮೊಬೈಲ್ ತಗೊಂಡಾಗ 3 ದಿನ ನಾನು ಮೊಬೈಲ್ ಮುಟ್ಟಂಗಿಲ್ಲ.
ನಾನು 3 ದಿನ ಮೊಬೈಲ್ ಮುಟ್ಟಂಗಿಲ್ಲ. ಆ 3 ದಿನ ಅಪ್ಪ ನೋಡ್ಕೋಬೇಕು. ನಾವು ಅಪ್ಪ ಕೊಡ್ಬೇಕಾದ್ರೆ ಒಂದೊಂದು ಟೈಮಲ್ಲಿ ನಾನು ನೋಡಿದ್ದೀನಿ 2 ಕೈಲಿ ಕೊಡ್ತಿದ್ರು ಮೊಬೈಲ್ನ. ನೀಟಾಗಿ ಇಟ್ಕೋಬೇಕು ನನ್ನ ಮೊಬೈಲ್ನೆಲ್ಲ ಅಂತ ಅದ್ ನೆನಪಾಯ್ತು ನನಗೆ. ಇವಾಗ ನೋಡೋಣ, ಇವಾಗ ಈ ಮೊಬೈಲ್ ತಗೊಂಡಾದ್ಮೇಲೆ ಯಾವ ತರ ಕಾಪಾಡ್ಕೋತಾರೆ. ಅಲ್ಲ, ನಾನು ಇನ್ನೊಂದೇನಂದ್ರೆ, ನಾನು ಹೋದ ವರ್ಷ ಬರ್ಡೇ ಹೆಲ್ಮೆಟ್ ಕೊಡ್ಸಿದ್ದೆ, ಇನ್ನೂ ಓಪನ್ ಮಾಡಿಲ್ಲ, ಇನ್ನೂ ಹಾಕೊಂಡಿಲ್ಲ. ಇನ್ನು ನಾನು ಈ ಮೊಬೈಲ್ ಕೊಡ್ಸಿದ್ಮೇಲೆ ಅದು ಎಷ್ಟು ವರ್ಷ ಹಿಡ್ಕೋತಾರೋ ಹಾಕೊಳ್ತೇನೆ. ಅಮ್ಮ ಹೇಳಕ್ಕಾಗಲ್ವಾ ಹೆಲ್ಮೆಟ್ ಹಾಕೋ ಅಂತ? ಹೇಳ್ತೀನಿ, ಹೆಲ್ಮೆಟ್ ಕಿತ್ತು ಹೋಗದೆ. ದಿನ ಯೂಸ್ ಮಾಡ್ತೀವಲ್ಲ, ಹಳೇದೇ ಇರ್ಲಿ ಅಂತ ತಗೊಳ್ಳೋದು. ಹೊರಗಡೆ ಹೋದಾಗ ತಗೊಂಡೋಗ್ತೀವಿ. ಪಾಪ ಹೊರಗಡೆ ಹೋದಾಗ್ಲೂ ಸೇಮ್ ಇರುತ್ತೆ. ಬಾ, ನೀನು ಸ್ಯಾಮ್ಸಂಗ್ ಅಂದಲ್ಲ, ಸ್ಯಾಮ್ಸಂಗ್ ನೋಡ್ದಲ್ಲ. ಸೊ ಸ್ಯಾಮ್ಸಂಗ್ ಅಲ್ಲಿ ಯಾವ್ದು ಇರ್ಬೋದು? ಏನಾದ್ರು ಕೇಳಿದ್ಯಾ ಹೆಸರುಗಳು ಯಾವ್ದಾದ್ರು? ಸ್ಯಾಮ್ಸಂಗು ಮೊನ್ನೆ ನೋಡಿದ್ವಪ್ಪ, ಅದು ಯಾವ್ದೋ ಒಂದು 50,000 40,000 45,000 ಯಾವ್ದೋ ನೋಡಿದೆ. ಅದು ಓಕೆ, ನಂಗೆ ಯಾವ್ದು ನಡೀತೆ. ಫೋಲ್ಡಿಂಗ್ ಎಲ್ಲ ಕೊಡ್ಸ್ಬೇಡ, ಅವೆಲ್ಲ ಒಟ್ನಲ್ಲಿ ಸ್ಯಾಮ್ಸಂಗ್ ಇರ್ಬೇಕು. ಸ್ಯಾಮ್ಸಂಗ್ ಅಷ್ಟೇನೆ. ಗೈಸ್, ನಿನ್ನೆ ತಾನೇ ನಾನು ನಿನ್ನೆ ಅಲ್ಲಿ ಧರ್ಮಂಕಲರ್ ಮನೆಗೆ ಹೋದಾಗ ಅಲ್ಲಿ ನಾವಪ್ಪ ಆಟೋಮೆಟಿಕಲಿ ನಾವು ಅಪ್ಪನೇ ಬಾಯ್ ಬಿಟ್ಬಿಟ್ರು ನನಗೆ ಸ್ಯಾಮ್ಸಂಗ್ ಫೋನ್ ಇಷ್ಟ ಅಂತ. ಎಂತ ಇನ್ಸಿಡೆಂಟ್ ಹೇಳಿ, ನಾನು ಇವತ್ತು ಪ್ಲಾನ್ ಹಾಕೊಂಡಿದ್ದು ಸ್ಯಾಮ್ಸಂಗ್ ಕೊಡ್ಸ್ಬೇಕಂತ. ನಿನ್ನೆ ನಮ್ಮ ಅಪ್ಪ ಅಚಾನಕ್ ಆಗಿ ನಾವು ಅಪ್ಪನೇ ಬಾಯ್ ಬಿಟ್ಬಿಟ್ರು. ಯಾವಾಗ? ಅಲ್ಲಿ ಜೀವನ್ ಫೋನ್ ಕೇಳೋ ಟೈಮಲ್ಲಿ ನನಗೆ ಸ್ಯಾಮ್ಸಂಗ್ ಅಪ್ಪ, ಸ್ಯಾಮ್ಸಂಗ್ ಅಂದ್ರೆ ನನಗೆ ಇಷ್ಟ ಅಂತ ಹೇಳಿದ್ದೆ. ಗೈಸ್, ನಮ್ಮಪ್ಪ ಕೇಳ್ತಾರೆ, ಮೊನ್ನೆ ಹೋಗಿದ್ದಲ್ಲ ಅದೇನಾ ಅಂತ ಕೇಳ್ತಾರೆ. ಗೈಸ್, ಮೊನ್ನೆ ಅಂದ್ರೆ ಯಾವಾಗ ಗೊತ್ತಾ? 1 ವರ್ಷದ ಹಿಂದೆ. ನಾನು ಮೊನ್ನೆ ಯಾವಾಗ ಹೋಗಿದ್ದೆ ಅಂತ ಯೋಚನೆ ಮಾಡ್ತೇನೆ. 1 ವರ್ಷದ ಹಿಂದೆ ಹೋಗಿರೋದು. ಮೊನ್ನೆ ಹೋಗಿದ್ದಲ್ಲ ಅದೇನಾ ಅಂತ ಕೇಳ್ತಾರೆ. ಗೈಸ್, ಒಂದು ಹೊಸ ವಿಚಾರ. ನಾನು ಊರಿಗೆ ಹೋದಾಗ ನಮ್ಮ ಅಪ್ಪ ಏನ್ ಹೇಳ್ತಿದ್ರು, ನಾನಂತೂ ಊರಿಗೆ ಸೆಟ್ಲ್ ಆಗ್ಬಿಡ್ತೀನಿ, ಇನ್ನೊಂದು 2 ವರ್ಷ ಆದ್ಮೇಲೆ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಏನ್ ಪಾಪ? ಅಲ್ಲ, ಇಲ್ಲಿ ಏನಾನ ಕರ್ಕೊಂಡೋಗಿ ಕೊಡಿಸ್ತಾ ಇರ್ತೀಯಲ್ಲಪ್ಪ, ನಾ ಊರಿಗೆ ಹೋಗಲ್ಲ, ಒಬ್ಳಿಗೆ ಕೊಡಿಸ್ತೀಯ. ಫೈನಲ್ ಇಲ್ಲಿ ನನ್ನ ಟ್ರ್ಯಾಕ್ ಬರ್ತಾರಪ್ಪ. ಅಮ್ಮ, ನಮ್ ಟ್ರ್ಯಾಕ್ಗೆ ಬಂದ್ರಮ್ಮ. ನಾವಿಬ್ರು ಬೆಂಗಳೂರು ಅನ್ಕೊಂಡಿದ್ವಿ, ನಾವಿಬ್ರೆ. ಪರವಾಗಿಲ್ಲ, ನಮ್ಮ ಅಪ್ಪನೂ ಬಂದ್ರು. ಗೈಸ್, ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗಿ ಒಂದಿಷ್ಟೇ ಪರ್ಚೇಸ್ ಮಾಡಬೇಕು. ಬರಲಿ. ಸೊ ತೇಜು ಬ್ರೋ ಒಬ್ರಿಗೆ ವೇಟಿಂಗು, ಅವ್ರೊಬ್ರು ಬಂದ್ರೆ ಇನ್ನೆಲ್ಲ ಆಗುತ್ತೆ. ಏನೋ ಗೊತ್ತಿಲ್ಲ ಗುರು, ಒಳಗಡೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಉಂಟು. ಇದೇ ಜಾಗಕ್ಕೆ ಹೋದ ವರ್ಷ ಬಂದಿದ್ವಿ. ಸೇಮ್ ಇದೇ ತರನೇ ವೈಟು, ಈ ಒಂದು ಪ್ಯಾಂಟು, ಇದೊಂದು ಸ್ಲಿಪ್ಪರ್ ಹಾಕೊಂಡಿದ್ದೆ. ಅದ್ರ ಬದಲು ನೀನ್ ವೈಟ್ ಟಿ ಶರ್ಟ್ ಬದಲು ಪುಲೋರ್ ಹಾಕೊಂಡ್ಬಿಟ್ಟಿದ್ದೆ. ಮಾಸ್ಟರ್ ಕಾಪಿ. ನನ್ನ ಜಾಗನ ನಮ್ಮ ಅಪ್ಪ ರಿಪ್ಲೇಸ್ ಮಾಡ್ಕೋತಾರೆ ಇವತ್ತು. ಇನ್ನೊಂದ್ಸಲ ತೆಗಿ ಹಂಗೆ. ಆದರ್ಶ ದಂಪತಿಗಳದ್ದು ಫೋನ್ ನೋಡಿ. ಹಾಗೆ ಆಮೇಲೆ ಏನ್ ಗೊತ್ತಾ, ಇನ್ನೊಂದು ವಿಷಯ ಏನ್ ಗೊತ್ತಮ್ಮ, ಇದು ಲಾಸ್ಟ್ ಸೆಲ್ಫಿ ತಗೊಂಡ್ಬಿಡು. ನೆಕ್ಸ್ಟ್ ಏನಾದ್ರು ಹೊಸ ಫೋನ್ ಸೆಲ್ಫಿ, ಇದೇ ಲಾಸ್ಟ್ ಫೋನ್. ಗೈಸ್, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇಲ್ಲಿ ಹೇಳ್ತೀನಿ ರೀ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವೀರಪ್ಪನ್ ಮೊಮ್ಮಗ ತೇಜಸ್ ಅವ್ರಿಗೆ ಜಯವಾಗಲಿ. ಅಮ್ಮ, ಹೊಸ ಹೆಸರಮ್ಮ? ವೀರಪ್ಪ ಅವ್ರ ಮೊಮ್ಮಗ. ನೋಡಮ್ಮ, ಮೀಸೆ ನೋಡಮ್ಮ ಇಲ್ಲಿ. ಅಪ್ಪ, ಮೀಸೆ ಬರ್ತಾ ಇಲ್ಲ. ಅದು ಅದು ಮಾವಿನ ಹಣ್ಣು ತಿಂದ್ಬಿಟ್ಟು ಈ ತರ ಮಾಡ್ಕೊಂಡಿರೋದು. ಮಚ್ಚೆ ಹೋಗ್ಬೋದು ಬ್ರೋ, ಇಲ್ಲಿರೋ ಕರೆ ಹೋಗ್ಬೋದು ಬ್ರೋ. ನಾನು ಇಟ್ಟಿರೋ ವೀರಪ್ಪನ ಕ್ರೇಜಿ. ಏನ್ ಬ್ರೋ, ಒಳ್ಳೆ ಔಟ್ಫಿಟ್ ಆದ್ರೆ ಹೋಯ್ತು ಬ್ರೋ, ಅದೊಂದು ಹೋಯ್ತು ಬ್ರೋ. ಸೇಮ್ ಬ್ರೋ, ನೀವು ಹೆಂಗಂದ್ರೆ ಶರ್ಟ್ ಪ್ಯಾಂಟ್ ಕರೆಕ್ಟ್ ಹಾಕ್ತಿವಿ, ಇದು ಮಾತ್ರ ಕರೆಕ್ಟ್ ಹಾಕಲ್ಲ. ಅಪರೂಪಕ್ಕೆ ನಾನು ಹಾಕೋದು ಸೇಮ್ ಬೆಸ್ಟ್. ನೋಡಿ, ದಟ್ಸ್ ದ ಫೋನ್. ಗೈಸ್, ನನ್ನ ಹತ್ರ ಸುವೇಲ್ ಹತ್ರ ಇರೋದೆಲ್ಲ ಐಫೋನು. ಸೊ ಇನ್ನೊಂದು ಐಫೋನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಅದಕ್ಕೆ ಇವ್ರ ಹತ್ರನೇ ಒಂದು ಐಫೋನ್ 15 Pro Max ನ ತಗೋತಾ ಇದೀವಿ. ಯಾಕಂದ್ರೆ ಆಂಡ್ರಾಯ್ಡ್ ಇರೋರ ಹತ್ರ ಜಾಸ್ತಿ ಕೇಳಕ್ಕಾಗಲ್ಲ. ಅಲ್ಲ, ಆಂಡ್ರಾಯ್ಡ್ ಇರೋರ ಹತ್ರ ಜಾಸ್ತಿ ಕೇಳಕ್ಕಾಗಲ್ಲ. ಆದ್ರೂ ಬನ್ನಿ, ಹೋಗ್ಲಿ ಪರವಾಗಿಲ್ಲ, ಬನ್ನಿ ಬ್ರೋ. ಆಯ್ತು, ಬನ್ನಿ ಬ್ರೋ, ಹೋಗ್ಲಿ ಪರವಾಗಿಲ್ಲ. ಇಲ್ಲೊಂದು ಕಂಟೆಂಟ್ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ಸೂತ್ರಧಾರ ಬಂದ್ಬಿಟ್ಟು ನಮ್ಮ ತೇಜಸ್ ಬ್ರೋ ಐಡಿಯಾ ಕೊಡ್ತಾರೆ. ಬ್ರಾ, ಐಡಿಯಾನು ಕೊಡ್ತೀನಿ, ಫೋನು ಕೊಡ್ತೀನಿ ಬ್ರಾ. ಏನ್ ಬೇಕು ಇದೇ ಖುಷಿಗೆ? ಸಾಕು, ಗೊತ್ತಾಗೋದೆ. ಸದ್ಯಕ್ಕೆ ಈ ಮೊಬೈಲ್ ಶಾಪ್ ಅಲ್ಲಿ ಇದ್ಬಿಟ್ಟು ಏನ್ ಬೇಕು ಅಂತ ಕೇಳಿದ್ರೆ ಕರೆಕ್ಟಾ? ಒಟ್ಟಿಗೆ ಒಂದೇ ಕಾಲು ಇಡ್ಬೇಕು, ರೈಟ್ ಕಾಲು. ನಿನ್ ಪ್ರಕಾರ ಇವಾಗ ಸ್ಯಾಮ್ಸಂಗ್ ಅಲ್ಲಿ ನಾವು ಎಷ್ಟು ತಗೋತಿರ್ಬೋದು?
ಸ್ಯಾಮ್ಸಂಗ್ ಅದನ್ನ ಅಪ್ಪಂಗೆ ಕೇಳಿ ಸ್ಯಾಮ್ಸಂಗ್ ನಾವು 15 ವರ್ಷದಿಂದನೇ ಇತ್ತಲ್ಲ ಒಂದು 20 ಜೋರಾಗಿ ಮಾತಾಡಿ ಪರವಾಗಿಲ್ಲ. ಹಿಂಗಂದಿರ ಮೈಕ್ ತಗೋತಿದ್ದೆ ನಾನು. ಒಂದು 20-30 ಸಾವಿರ ಅಷ್ಟೇ. ಓಕೆ ಓಕೆ 23 ಸಾವಿರ ಕಮ್ಮಿದಿರುತ್ತೆ. ಈಗಿಲ್ಲ 40 ಸಾವಿರ 35 ಸಾವಿರ ಮೇಲೆ. 35 ಸಾವಿರದ ಮೇಲೆ. ಯಾ ಸೂಪರ್. ವಿಡಿಯೋ ಮಾಡ್ತಾರೆ ಅಂದ್ರೆ ಇಂಥ ದೊಡ್ಡ ಅಂಗಡಿಗಳೆಲ್ಲ ಫೋನ್ ಕೊಡಕ್ಕೆ ರೆಡಿ ಆಗ್ಬಿಡ್ತಾರೆ. ಇವರು ದೊಡ್ಡ ಮನ್ಸ್ ಮಾಡಿ ಫೋನ್ ಬೇಡ, ನಿಮ್ ಬಿಸ್ನೆಸ್ ಬೇರೆ, ಬಾಂಧವ್ಯ ಬೇರೆ ಅಂತೇಳಿ ಕಾಸು ಕೊಟ್ಟೆ ಫೋನ್ ತಗೋತಾರೆ. ಎಷ್ಟು ದೊಡ್ಡ ಮನ್ಸಲ್ಲ ನಿಮಗಿಂದ? ದೊಡ್ಡ ಮನ್ಸು ಬ್ರೋ. ಬನ್ನಿ ಬ್ರೋ ಮುತ್ಕೊಡಿ ಬ್ರೋ. ಅದೇ ಬ್ರೋ ಹಿಂಗೆ ಮುತ್ಕೊಟ್ಟು ಹೋಯ್ತಿರ್ತಾರಲ್ಲ ಎಲ್ಲ. ನಾವು ಕಿಂಗು ಹಿಂಗೆ ಬಂದು ಹೆಂಗ್ ಗೊತ್ತಾ, ಹಿಂಗ್ ಬಂದು ಹಿಂಗ್ ಕೊಟ್ಬಿಟ್ಟು ಹೋಗ್ತಾರೆ. ಕೊಟ್ಬಿಟ್ಟು ಹೋಗಿ ಬ್ರೋ. ನಮ್ ತೇಜಸ್ ಬರೋದು ಫೋನ್ ಬಂದ್ಬಿಟ್ಟು ಇದೆ ಸ್ಯಾಮ್ಸಂಗ್ ಫೋನೇ. ನಾವಪ್ಪ ಎಷ್ಟು ಹೇಳಿದ್ರು? 27 ಸಾವಿರ ರೂಪಾಯಿ. ಅಮ್ಮ ನೋಡ್ ಅಬ್ಸರ್ವ್ ಮಾಡಿ ನೀಟಾಗಿ ನೋಡ್ಬಿಟ್ಟು ಅಂಕಲ್ ಹೇಳ್ಬಿಡ್ತಾರೆ, ಪ್ರಾಬ್ಲಮ್ ಇಲ್ಲ, ನೀವ್ ಯೋಚನೆ ಮಾಡಿ. ನಾನು ಹೇಳ್ತೀನಿ ಇದು 40 ಇರ್ಬೇಕು. ತೇಜ ಬ್ರೋ ಇವಾಗ ಒರಿಜಿನಲ್ ಪ್ರೈಸ್ ಹೇಳಿ. ಬ್ರೋ ಇವಾಗಿರೋ ಪ್ರೈಸ್ ಹೇಳಿ ನಾನು ತಗೊಂಡಿದ್ದೆ. ನೀವು ತಗೊಂಡಿದ್ ಪ್ರೈಸ್ ಹೇಳಿ, ಯಾಕಂದ್ರೆ ಅದು ಚೆನ್ನಾಗಿರೋ ತಗೊಂಡಿರ್ತೀವಿ. ನಾನು ತಗೊಂಡಾಗ 82 ಇತ್ತು, ಈಗ 60 ಆಗಿದೆ. ನಾನು ತಗೊಂಡಿದ್ದು 3 ತಿಂಗಳಿಗೆ 60 ಆಗಿದೆ. ಗೈಸ್ ಫೈನಲಿ ಇವಾಗ ಮೊಬೈಲ್ ತಗೊಳ್ಳೋ ಸಮಯ. ಬಾ ಬಾರ ಮಮ್ಮಿ. ಐ ಡುಮ್ ಟಕ್ ಡುಮ್ ಟಕ್ ನಕ್ ಡುಮ್ 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 ಡುಮ್. ರೆಡಿನಾ? ಫೋನ್ ತಗೊಳಕ್ ರೆಡಿನಾ? ಬನ್ನಿ ಆಂಟಿ. ನಾವು ಏನು ತೇಜು ಬ್ರೋದು ಫೋನ್ ನ 27 ಸಾವಿರ ರೂಪಾಯಿ ಮತ್ತೆ ಎಷ್ಟು ಹೇಳಿದ್ರಮ್ಮ? 40 ಸಾವಿರ ರೂಪಾಯಿ. ತೇಜು ಬ್ರೋ ಫೋನ್ ಹಂಗೆ ಹೇಳ್ತಾರಂತೆ, ನಿಮ್ಮ ಫೋನಿಗೆ ಅದೇ ಎಷ್ಟು ಹೇಳ್ತಾರೋ. ಫೈನಲಿ ಗೈಸ್ ನಾನು ಅಪ್ಪಂಗೆ ನಾವು ಇವಾಗ ಕೊಡಿಸ್ತಾ ಇರೋದು ಸ್ಯಾಮ್ಸಂಗ್ S25 ಅಲ್ಟ್ರಾ. ಇದು ಆಫ್ಟರ್ ಕ್ಯಾಬಾ ಐಸಮ ಮಾಡಿ ಯಾ ಅಪ್ಪ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಬರ್ಡೇ ದಿನ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ದೊಡ್ಡ ಗಿಫ್ಟ್ ಮಾಡೋದಿದೆ, ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ ಥ್ಯಾಂಕ್ ಯು. ಪರಪಂಚ ನೀನೇ ನನ್ನ ಫೈನಲಿ ದಿಸ್ ಇಸ್ ಸ್ಯಾಮ್ಸಂಗ್ S25. ಓಪನಿಂಗ್ ಇಷ್ಟು ದಿನ ನಾನು ಐಫೋನ್ ನ ಹಿಂಗ್ ಕಲಿತಿದ್ದೆ ಗೈಸ್. ಅಮ್ಮ ಇಷ್ಟು ದಿನ ನಾನು ಐಫೋನ್ ನ ಹಿಂಗ್ ಅಂತಿದ್ದೆ, ಇವತ್ತು ನಮ್ಮ ಅಪ್ಪ ಸ್ಯಾಮ್ಸಂಗ್ ಹೇಳ್ತಿದ್ದಾರೆ. ಅಮ್ಮ ಪಾಪ ಅಲ್ವಾ, ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಫೋನು ನನಗೆ ನಾನ್ ತಗೊಂಡಿದ್ರು ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ನಾನ್ ನಮ್ಮ ಅಪ್ಪನ್ ಕೊಡಿಸ್ತಿರೋದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇರ್ಲಿ ಬಿಡಿ ಅಂಕಲ್ ಅಷ್ಟೇ. ಗೈಸ್ ಇನ್ನು ತಗೊಂಡು 1 ನಿಮಿಷ ಆಗಿಲ್ಲ, ಆಗ್ಲೇ ಕೇರಿಂಗು. ಅಪ್ಪ ಎಷ್ಟು ಚೆನ್ನಾಗಿ ಕಾಪಾಡ್ಕೋತೀಯ? ತುಂಬಾ ಏನ್ ನೇತಾಕೊಂಡ್ಬಿಡ್ತೀನಿ ದಾರ ವಾಟರ್ ಪ್ರೂಫ್ ಹಾಕೊಂಡ್ ದಾರ ನೇತಾಕೊಂಡ್ಬಿಡಲ್ಲ. ಫೋನ್ ತಗೊಂಡಾಗಿದೆ. ಒಂದಿಷ್ಟು ಮನದಾಳದ ಮಾತನ್ನ ಕೇಳ್ಬೇಡ. ಅಪ್ಪ ಹೇಗ ಅನ್ಸ್ತೈತೆ? ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಹಾ. ಅಂತ. ಖುಷಿ ಖುಷಿ ಆಗ್ತಿದ್ಯಾ ಅಮ್ಮ ನಿನಗೆ? ನಾನು ಗೋಲ್ಡ್ ಕೊಡ್ತೀನಿ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದು M5 ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಕುಡಿಸ್ತೀನಿ ಅಂತ ಹೇಳಿದ್ದಲ್ಲ, ಕಾಫಿ ಕುಡಿಸಿ ಒಂದು ರೌಂಡ್ ಹಾಕ್ಸ್ಬಿಟ್ಟು ಓ ನಮ್ಮ ಅಪ್ಪ ಏನ್ ಅನ್ಕೊಂಡ್ಬಿಟ್ಟವ್ರೆ, ಬರ್ಡೇ ಅಲ್ಲಿ ಕಾಫಿ ಸ್ಟಾರ್ಬಕ್ಸ್ ಕಾಫಿಲೇ ಮುಗಿಸ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅಂತ ಅನ್ಕೊಂಡಿದ್ದೆ. ಇವಾಗ ನಾನು ನಿನ್ಗೊಂದು ಸುಳ್ಳು ಹೇಳ. ಇದೆಲ್ಲ ಫ್ರಾಂಕ್ ಅಂತ ಹೇಳಕ್ಕಾಗಲ್ಲಮ್ಮ. ಇವಾಗ ನಾನು ಸುಳ್ಳು ಹೇಳ್ತಿರ್ತೀನಿ ಅಂದ್ರೆ, ನಾನು ಸುಳ್ಳು ಹೇಳ್ತಿರೋ ಪ್ರೈಸ್ ಬಂದ್ಬಿಟ್ಟು 70. ನಾನು ಸುಳ್ಳು ಹೇಳ್ತಿರೋ ಪ್ರೈಸ್ ಸುಳ್ಳು ಹೇಳ್ತಿರೋ ಪ್ರೈಸ್ 70. ಸುಳ್ಳು ಹೇಳ್ತಾ ಇರೋದು. ನಿಜನ್ ಬೇಕಾರ ತಿಳ್ಕೊಳ್ಳಿ ಅಂತ ಬಿಡಿ. ಆಮೇಲೆ ಹಾ ಎಷ್ಟು ಆಯ್ತದೆ. ರೆಡಿನಮ್ಮ? ಎಸ್ ಫೋಟೋ ತೆಗೋಣ ಈಗ ಗೈಸ್. ಇವಾಗ ಫೋನ್ ತಗೊಂಡಿದ್ದೀವಿ, ಒಂದಿಷ್ಟು ಫೋಟೋ ತಗೊಳ್ಳೋಣ. ಎಂತ ಲಕ್ ಅಂದ್ರೆ, ಸೊ ಇವಾಗ ನೋಡಿ 21ಗೆ 1 ಇಯರ್ ಮಿನಿ ಬ್ಲಾಗ್ ಕಂಪ್ಲೀಟ್ ಆಗಿರೋದು, 22ಗೆ ನಾವು ಅಪ್ಪನ ಬರ್ಡೇ ಇರೋದು. ಅಂಡ್ ಇಲ್ಲಿ ಇವ್ರದ್ದು 3rd ಆನಿವರ್ಸರಿಗೆ ಇವತ್ತು ಇಸ್ಕೊತಾರೆ. ನಾಳೆ ಇವ್ರದ್ದು 3rd ಆನಿವರ್ಸರಿ. ಸೊ ಒಂದಿಷ್ಟು ಗಿಫ್ಟ್ಸ್ಗಳು ಕೊಡ್ತಾರಂತೆ, ಕಲೆಕ್ಟ್ ಮಾಡ್ಕೋಣ. ಬ್ರೋ ಥ್ಯಾಂಕ್ಸ್ ಹೇಳಿ ಬ್ರೋ.
ತೇಜಸ್ ಅವ್ರಿಗೂ ಕೂಡ ಒಂದು ಗಿಫ್ಟ್ ಸಿಗ್ತೈತೆ ಇಲ್ಲ ಅಂದಿದ್ರೆ ಐಫೋನ್ ಕೈಗೆ ಬರ್ತಾ ಇರ್ಲಿಲ್ಲ, ಬಾಕ್ಸ್ ಕೈಗೆ ಸಿಗ್ತಾ ಇರ್ಲಿಲ್ಲ ಅಲ್ವಾ? ಕರೆಕ್ಟ್ ಬ್ರೋ. ನಾನು ಮನೆಗೆ ತಗೊಂಡು ಹೋಗ್ತಾ ಕಾಮನ್ ಬ್ರೋ. ಲಾಟ್ರಿ ಗೈಸ್, ಇದ್ರೊಳಗಡೆ ಏನಿತ್ತು ಸೇಮ್ ಆಸ್ ಇಟ್ ಈಸ್, ಇದ್ರೊಳಗಡೆ ಕೂಡ ಸೇಮ್. ಏನೋ ಒಂದ್ ಎರಡು ಇದ್ರ ಒಂದ್ 2 ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ, ಇದ್ರ ಒಂಚೂರು ನನ್ಗೆ ಸೇರ್ಬೇಕಲ್ಲ ಅದು. ಆಲ್ಮೋಸ್ಟ್ ಡನ್ ಗೈಸ್. ಸೊ ಫೈನಲಿ ಕೊಡ್ಸ್ಬೇಕಂತ ಇತ್ತು ಮನ್ಸಲ್ಲಿ, ಕೊಡ್ಸಾಗಿದೆ. ಇನ್ನೊಂದು ವಿಷಯ ಏನಂದ್ರೆ, ಸೊ ನಾನು ಕರೆದಿದ್ದ ತಕ್ಷಣ ತೇಜು ಬ್ರೋ KR ಪುರಂ ಇಂದ ದೂರದಿಂದ ಬಂದ್ರು. ಇಲ್ಲಿಂದ ಎಷ್ಟೊತ್ತು ಬ್ರೋ? 25 ಕಿಲೋಮೀಟರ್. ನಮ್ಮ ಮನೆಗೆ ಆಗುತ್ತೆ 25 ಕಿಲೋಮೀಟರ್ ಹೇಳಿದ್ಕೆ ಬಂದಿರೋದಕ್ಕೆ ಇನ್ನೊಂದ್ಸರಿ ಥ್ಯಾಂಕ್ ಯು. 4 ಕಿಲೋಮೀಟರ್. ಓಕೆ ಅಂಡ್ ಸುವೇಲ್ ಕೂಡ 1 ಕಿಲೋಮೀಟರ್ ಅಲ್ಲೇ ಥ್ಯಾಂಕ್ ಯು. ಮನೆ ಕಟ್ತೀರಾ? ಸುವೇಲ್ ಕೂಡ ಥ್ಯಾಂಕ್ ಯು ಗೈಸ್. ಇವತ್ತು ಅಪರೂಪಕ್ಕೆ ಫ್ರೀ ಮಾಡ್ಕೊಂಡು ಬಂದ್ಬಿಟ್ಟು ನಾವು ಅಪರೂಪಕ್ಕೆ ಫ್ರೀ ಮಾಡ್ಕೊಂಡು. ಎಸ್, ಲೆಟ್ಸ್ ಗೋ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಗೈಸ್. ನಿಮಗೆ ಇವಾಗ ಈ ಪೂರ್ತಿ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸ್ತೈತೆ, ನಿಮಗೆ ಹೇಗೆ ಅನಿಸ್ತಿದೆ ಅದನ್ನೆಲ್ಲ ತಿಳಿಸಿ. ಬಿಕಾಸ್ ಆನೆಸ್ಟ್ಲಿ ನನಗೆ ನನ್ನ ಖುಷಿಗಿಂತ ನಮ್ಮ ಅಪ್ಪ ಅಮ್ಮ ಖುಷಿನೇ ನಂಗೆ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಚಿಕ್ಕ ವಯಸ್ಸಿನ ನಮ್ಮ ಅಪ್ಪ ನನಗೆ ಎಷ್ಟೆಷ್ಟೆಲ್ಲ ಕೊಡಿಸಿದ್ದಾರೆ, ಏನೇನೆಲ್ಲ ಮಾಡಿದ್ದಾರೆ. ಸೊ ನಾನು ಇಷ್ಟು ಮಾಡಿಲ್ಲ ಅಂದರೆ ಏನು ಹೇಳಿ. ಸೊ ಇನ್ಮೇಲಿಂದ ಭಾರನೆಲ್ಲ ಕಮ್ಮಿ ಮಾಡಿ ಆರಾಮಾಗಿರೋ ಒಂದು ಸಾಧ್ಯತೆ, ಆರಾಮಾಗಿರಬೇಕು ಅನ್ನೋ ಥರ ಮಾಡೋ ಪ್ರಯತ್ನದಲ್ಲಿದ್ದೀನಿ ಅಷ್ಟೇ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಪ್ರೌಡ್ ಆಫ್